ಹಾಯ್ ಎವ್ರಿವನ್, ಆರ್ಯು ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಬಂದು ಡಯೋಡ್. ಇದರ ಒಂದು ವೇರಿಯಂಟ್ ಆದ LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡನ್ನು ನಾವು ತುಂಬ ಸಲ ಹಳೆ ಸರ್ಕ್ಯೂಟ್ ಎಕ್ಸಾಂಪಲ್ಸಲ್ಲಿ ನೋಡಿದ್ದೀವಿ. ಈ ಡಯೋಡ್ ಒಂದು 2 ಟರ್ಮಿನಲ್ ಕಾಂಪೊನೆಂಟು. ಅದು ಒಂದು ಡೈರೆಕ್ಷನಲ್ಲಿ ಮಾತ್ರ ಕರೆಂಟನ್ನು ತನ್ನ ಮೂಲಕ ಪಾಸ್ ಆಗೋಕ್ಕೆ ಬಿಡುತ್ತೆ, ಇನ್ನೊಂದು ಡೈರೆಕ್ಷನಲ್ಲಿ ಬ್ಲಾಕ್ ಮಾಡುತ್ತೆ, ಅಂದರೆ ಇನ್ಸುಲೇಟರ್ ಆಗಿ ವರ್ಕ್ ಮಾಡುತ್ತೆ. ನಾವು ಪದೇ ಪದೇ ಈ ವ್ಯಾಲ್ವ್ ಮತ್ತು ನೀರಿನ ಎಕ್ಸಾಂಪಲ್ ತಗೊಳ್ಳೋದ್ರಿಂದ ಇಲ್ಲಿ ಕೂಡ ಅಂಥದ್ದೇ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ಒಂದು ಪೈಪಿನ ಮೂಲಕ ನೀರು ಹರಿತಾ ಇದ್ದರೆ ಆ ಪೈಪಲ್ಲಿ ಒಂದು ಸ್ವಿಂಗ್ ಗೇಟನ್ನು ನಾವು ಈ ಥರ ಇರಿಸಿದ್ದೀವಿ ಅಂದ್ಕೊಳ್ಳಿ. ಈಗ ಒಂದು ಡೈರೆಕ್ಷನಲ್ಲಿ ನೀರು ಹರಿಯೋದಕ್ಕೆ ಸ್ವಿಂಗ್ ಗೇಟ್ ಅಲೋ ಮಾಡುತ್ತೆ, ಅದೇ ಇನ್ನೊಂದು ಡೈರೆಕ್ಷನಲ್ಲಿ ನೀರು ಹರಿಯೋದನ್ನು ಸ್ವಿಂಗ್ ಗೇಟ್ ತಾನೇ ಕ್ಲೋಸ್ ಮಾಡಿಬಿಡುತ್ತೆ. ಇದೇ ಥರ ನಾವು ಡಯೋಡನ್ನು ಅಸ್ಯೂಮ್ ಮಾಡಬಹುದು. ಒಂದು PN ಜಂಕ್ಷನ್ ಡಯೋಡಿನ ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ಈ ಸ್ಕ್ರೀನ್ ಮೇಲೆ ತೋರಿಸಿರೋ ಥರ ಈ ಬ್ಲ್ಯಾಕ್ ಸೈಡ್ ಬಂದು ಆ್ಯನೋಡ್ ಆಗುತ್ತೆ, ಅಂದರೆ ಹೆಚ್ಚು ಪಾಸಿಟಿವ್ ಆಗಿರೋ ಟರ್ಮಿನಲ್. ವೈಟ್ ಸ್ಟ್ರಿಪ್ ಇರೋದು ಕ್ಯಾಥೋಡ್, ಅಂದರೆ ಹೆಚ್ಚು ನೆಗೆಟಿವ್ ಆಗಿರೋ ಟರ್ಮಿನಲ್. ಇದನ್ನು ಒಂದು ಬ್ಯಾಟ್ರಿ ಅಕ್ರಾಸ್ ಆ್ಯನೋಡನ್ನು ಪಾಸಿಟಿವ್ಗೆ ಮತ್ತು ಕ್ಯಾಥೋಡನ್ನು ನೆಗೆಟಿವ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಈ ಕನೆಕ್ಷನನ್ನು ನಾವು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಆಫ್ ದಿ ಡಯೋಡ್ ಅಂತ ಕರಿತೀವಿ. ಈ ಫಾರ್ವರ್ಡ್ ಬಯಾಸ್ ಆದಾಗ ಡಯೋಡಲ್ಲಿ ಕರೆಂಟು ಹರಿಯುತ್ತೆ, ಅಂದರೆ ಕ್ಯಾಥೋಡಿಂದ ಆ್ಯನೋಡ್ಗೆ ಎಲೆಕ್ಟ್ರಾನ್ ಕರೆಂಟ್ ಫ್ಲೋ ಆಗುತ್ತೆ. ಈ ಥರ ಡಯೋಡನ್ನು ನಾವು ಸರ್ಕ್ಯೂಟಲ್ಲಿ ಕಾಂಪೊನೆಂಟ್ ಪ್ರೊಟೆಕ್ಷನ್ಸ್ಗೆ ಯೂಸ್ ಮಾಡ್ಬೋದು. ಈ ಸ್ಕ್ರೀನ್ ಮೇಲೆ ತೋರಿಸಿರೋ ಥರ ಒಂದು ಸರ್ಕ್ಯೂಟ್ ಎಕ್ಸಾಂಪಲ್ ತಗೊಂಡ್ರೆ, ಡಯೋಡ್ ಒಂದು ವೇಳೆ ಫಾರ್ವರ್ಡ್ ಬಯಾಸ್ ಆಗಿದ್ದರೆ ಮಾತ್ರ ಸರ್ಕ್ಯೂಟ್ ಮೂಲಕ ಕರೆಂಟ್ ಹರಿದು LED ಗ್ಲೋ ಆಗುತ್ತೆ. ಬೈ ಮಿಸ್ಟೇಕ್ ನಾವೇನಾದರೂ ಬ್ಯಾಟ್ರಿ ಟರ್ಮಿನಲ್ನ ರಿವರ್ಸ್ ಮಾಡಿದ್ರೆ ಡಯೋಡ್ ರಿವರ್ಸ್ ಬಯಾಸ್ ಆಗಿ LED ಹಾಳಾಗೋದನ್ನು ಸೇವ್ ಮಾಡುತ್ತೆ. ಬರೀ ರಿವರ್ಸ್ ಕರೆಂಟನ್ನು ಸ್ಟಾಪ್ ಮಾಡಿ ಸರ್ಕ್ಯೂಟ್ ಪ್ರೊಟೆಕ್ಷನ್ ಮಾಡೋದು ಮಾತ್ರ ಅಲ್ಲ, ಈ ಡಯೋಡ್ಗಳ ಎಕ್ಸಾಂಪಲ್ ಇನಾರ್ಮಸ್ ತುಂಬ ಅಪ್ಲಿಕೇಶನ್ಸಲ್ಲಿ ನಮಗೆ ಕಾಣಸಿಗುತ್ತೆ. ಒಂದು ಪಾಪ್ಯುಲರ್ ಎಕ್ಸಾಂಪಲ್ ಅಂದರೆ AC ಟು DC ಕನ್ವರ್ಷನ್. ಒಂದು ಟ್ರಾನ್ಸ್ಫಾರ್ಮರಿನ ಸೆಕೆಂಡರಿ ಹತ್ರ ನಾವು ಒಂದು ಡಯೋಡನ್ನು ಹೀಗೆ ಕನೆಕ್ಟ್ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ ಇನ್ಪುಟ್ AC ಆಗಿದ್ದರೆ ಔಟ್ಪುಟ್ಟು ನಮಗೆ DC ಸಿಗುತ್ತೆ. ಈ AC ಕರೆಂಟ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, ಅಂದರೆ ಅದು ಪಾಸಿಟಿವ್ ನೆಗೆಟಿವ್ ಹೀಗೆ ಪೊಲ್ಯಾರಿಟಿ ಶಿಫ್ಟ್ ಮಾಡ್ತಾ ಒಂದು ವೇವ್ ಫಾರ್ಮ್ ಥರ ಕಾಣುತ್ತೆ. ಆದರೆ DC ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟು ಪಾಸಿಟಿವ್ ಆರ್ ನೆಗೆಟಿವ್ ಪೊಲ್ಯಾರಿಟಿಯಲ್ಲಿ ಮಾತ್ರ ಕಾಣಸಿಗುತ್ತೆ ಕಾನ್ಸ್ಟೆಂಟ್ ಆಗಿ. ಈ ಸರ್ಕ್ಯೂಟಿನ ಔಟ್ಪುಟ್ಟು ನಮಗೆ ಕಾನ್ಸ್ಟೆಂಟ್ ಆಗಿಲ್ಲ, ಬದಲಾಗಿ ಇಟ್ ಈಸ್ ಪಲ್ಸೇಟಿಂಗ್ DC, ಅಂದರೆ ಅರ್ಧ ಪಲ್ಸಸ್ ಪಾಸಿಟಿವ್ ಪೊಲ್ಯಾರಿಟಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾವೀಗ 4 ಡಯೋಡ್ ಇರೋವಂಥ ಒಂದು ಬ್ರಿಡ್ಜ್ ರೆಕ್ಟಿಫೈಯರ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಒಂದು ಪೂರ್ತಿಯಾದ DC ವೇವ್ ಫಾರ್ಮ್ ಸಿಗುತ್ತೆ. ಇಲ್ಲಿ ಕೂಡ ನಾವೊಂದು ಕೆಪಾಸಿಟರ್ನ ಯೂಸ್ ಮಾಡಿಕೊಂಡು ಸ್ಮೂತ್ ಆದ DC ಔಟ್ಪುಟ್ಟನ್ನು ಪಡೆಯಬಹುದು. PN ಜಂಕ್ಷನ್ ಡಯೋಡ್, LED ಮಾತ್ರವೇ ಅಲ್ಲದೆ ಈ ಡಯೋಡ್ಸು ಬೇರೆ ವೆರೈಟೀಸಲ್ಲಿ ಸಿಗುತ್ತೆ. ಝೀನಾರ್, ಸ್ಕಾಟ್ಕಿ, ಗನ್ ಡಯೋಡ್, ಪಿನ್, ಲೇಸರ್, ಹೀಗೆ ಎಷ್ಟೊಂದು ಬಗೆಯಾಗಿ ಸಿಗುತ್ತೆ. ನಾವು ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡಿದಾಗ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ. ಥ್ಯಾಂಕ್ ಯು.